ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನ ತೆರವು ಮಾಡಿದ್ದ ಸರ್ಕಾರ ಇದೀಗ ಮನೆ ಹಂಚೋಕೆ ಶುರು ಮಾಡಿದೆ. ಪರಿಹಾರದ ಮೊದಲ ಹೆಜ್ಜೆ ಅನ್ನುವಂತೆ ನಿವಾಸಿಗಳ ಪೊಲೀಸ್ ವೆರಿಫಿಕೇಶನ್ ನಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡೋಣ. ಡಿಸೆಂಬರ್ 20 ಕೋಗಿಲು ಲೇಔಟ್ನಲ್ಲಿ ಬುಲ್ಡೋಸರ್ ಗರ್ಜಿಸಿತ್ತು. ಅಕ್ರಮವಾಗಿ ನಿರ್ಮಿಸಿದ್ದ 167 ಮನೆಗಳನ್ನ ಸರ್ಕಾರ ಡೆಮಾಲಿಷ್ ಮಾಡಿತ್ತು. ಆದರೆ ಕೇರಳ ಸರ್ಕಾರ ಮೂಗು ತೂರಿಸಿ ಮನೆ ತೆರವು ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿತ್ತು. ನೆರೆಯ ಸರ್ಕಾರದ ಮಾತಿಗೆ ಕಟ್ಟು ಬಿದ್ದ ರಾಜ್ಯ ಸರ್ಕಾರ ಸದ್ಯ ಮನೆ ಕಳೆದುಕೊಂಡವರಿಗೆ ಸರ್ಕಾರದಿಂದಲೇ ಮನೆ ನೀಡುವುದಕ್ಕೆ ಮುಂದಾಗಿದೆ. OTP ಹೇಳ್ರಿ ಸರ್, OTP ಬರುತ್ತೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಬಂದಿದೆ. OTP ಬರುತ್ತೆ ಹೇಳಿ ಅಮ್ಮ ಅಂತ ಹೇಳಿದ್ರು ಹೇಳ್ತೇನೆ. ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ನಿವೇಶನ ಹಂಚಿಕೆ. ಲೇಔಟ್ ನಿವಾಸಿಗಳ ಮೊಬೈಲ್ಗೆ ಬಂತು ಮೆಸೇಜ್. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಾಣಗೊಂಡಿರೋ ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೊಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಮೊದಲ ಹಂತದಲ್ಲಿ 25ರಿಂದ 28 ಜನರಿಗೆ ಫ್ಲಾಟ್ ನೀಡಲು ಸಿದ್ಧತೆ ಜೋರಾಗಿದೆ. ನಿವಾಸಿಗಳ ದಾಖಲೆ ಪರಿಶೀಲನೆ ಚುರುಕಾಗಿದ್ದು, ಫಕೀರ್ ಲೇಔಟ್, ವಸೀಂ ಲೇಔಟ್ನ 10 ಮಂದಿಗೆ ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಅರ್ಜಿ ಸಲ್ಲಿಕೆ ಬಳಿಕ OTP ಕನ್ಫರ್ಮೇಷನ್ ಕೂಡ ಬಂದಿದೆಯಂತೆ. ಇಸ್ಕೊಂಡು ವೆರಿಫಿಕೇಶನ್ ಮಾಡಿದ್ರು, ಎತ್ಕೊಂಡು ಹೋಗಿದ್ರು ಸರ್. ಮೊನ್ನೆ ಮಾರನೇ ದಿವಸ ಫೋನ್ ಬಂತು, ಅಲ್ಲಿ ಬನ್ನಿ ಅಂತ. ಅಲ್ಲಿ ಹೋಗಿದ ತಕ್ಷಣ OTPನೂ ಬಂತು ನಮ್ಗೆ. ಅಲ್ಲಿ ಬಾಡಿಗೆ ಮನೆ ಹತ್ರನೂ ಕರ್ಕೊಂಡು ಹೋಗಿದ್ರು. ಪಕ್ಕದಲ್ಲಿ ಇರೋರೆಲ್ಲ ಬಂದು ಕೇಳಿದ್ರು. ಹೌದು ಇಲ್ಲಿದ್ದಾರೆ ಅಂದಿದ್ಕೆ 5-6 ಜನ ಸೈನ್ ಹಾಕಿ ಅಂತಾನು ಹೇಳಿದ್ರು. ಅವರು ಹಾಕಿದ್ದಾರೆ. ಅಧಿಕಾರಿಗಳು ನಮ್ಮ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಹೋಗಿದ್ದು, ಮೊದಲ ಲಿಸ್ಟ್ನಲ್ಲಿ ನಮಗೂ ಮನೆ ಸಿಗೋ ವಿಶ್ವಾಸ ಇದೆ. ಇಲ್ಲಿ ಕಷ್ಟ ಅನುಭವಿಸಲು ಆಗ್ತಿಲ್ಲ, ತುಂಬಾ ಕಷ್ಟವಾಗ್ತಿದೆ ಅಂತಿದ್ದಾರೆ ನಿವಾಸಿಗಳು. ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಚಳಿನಲ್ಲಿ ಇರೋಕ್ಕಾಗಲ್ಲ, ಏನಿಲ್ಲ, ನೀರಿಲ್ಲ, ಊಟ ಇಲ್ಲ. ಊಟ ಬಟ್ಟೆ ಎಲ್ಲ ಊಟ ಎಲ್ಲ ತಂದು ಕೊಡ್ತಾರೆ, ಇಲ್ಲ ಅಂತ ಇಲ್ಲ. ಚಳಿಗೆ ತಾಳಕ್ಕಾಗಲ್ಲ. ತುಂಬಾ ಚಳಿ ಅಂದ್ರೆ ತುಂಬಾ ಚಳಿ. ಹೆಂಗಿರ್ತೀವಿ ಅಂತ ದೇವ್ರಿಗೆ ಗೊತ್ತು, ಆ ಭೂಮಿಗೆ ಗೊತ್ತು, ನಮ್ಗೆ ಗೊತ್ತು ಸರ್. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದು, ನಾಳೆ ಅಥವಾ ನಾಡಿದ್ದು ಮನೆ ನೀಡುವ ಸಾಧ್ಯತೆಗಳಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.